ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮದ 80ರ ಹರೆಯದ ವೃದ್ಧೆಗೆ ಜಪ್ತಿ ನೋಟಿಸು ನೀಡುವ ಮೂಲಕ ವಾಟರ್ ಅಥಾರಿಟಿ ಅಮಾನವೀಯತೆಯನ್ನು ಮೆರೆದ ಘಟನೆ ನಡೆದಿದೆ. ಕೇರಳ ಜಲ ಪ್ರಾಧಿಕಾರದ ಪೈಪ್ಲೈನ್ ನೀರನ್ನು ಬಳಸದೇ ಇರುವ ಯಮುನಾರಿಗೆ 17,725 ರೂಪಾಯಿ ಬಿಲ್ ಪಾವತಿಸುವಂತೆ ನೋಟಿಸ್ ಕಳುಹಿಸಿದ್ದಲ್ಲದೆ ಬಿಲ್ ಪಾವತಿಸದ ವೃದ್ಧೆಗೆ ಇದೀಗ ಜಪ್ತಿ ನೋಟಿಸ್ ಅನ್ನು ನೀಡಲಾಗಿದೆ. ಮಂಜೇಶ್ವರ ತಾಲೂಕಿನ ಡೆಪ್ಯೂಟಿ ತಹಶೀಲ್ದಾರ್ ಪ್ರಶಾಂತನ್ ವಿ ಅವರು ಜಪ್ತಿ ನೋಟಿಸ್ ಅನ್ನು ಜಾರಿ ಮಾಡಿದ್ದು, ಏಕಾಂಗಿ ಜೀವ ವಯೋವೃದ್ಧೆ ಯಮುನಾ ಇದೀಗ ಕಂಗಾಲಾಗಿದ್ದಾರೆ. ಯಮುನಾರವರು ಏಕಾಂಗಿಯಾಗಿದ್ದು ಮಕ್ಕಳಿಲ್ಲದೆ ತನ್ನ ಸಂಬಂಧಿಯ ಮನೆಯಲ್ಲಿ ವಾಸವಾಗಿದ್ದಾರೆ. ಇವರು ವಾಟರ್ ಅಥಾರಿಟಿಯ 1 ಬಾಟಲ್ ನೀರು ಕೂಡ ಉಪಯೋಗಿಸಿಲ್ಲವೆಂದು ಇವರ ಸಂಬಂಧಿಕರು ಹೇಳುತ್ತಿದ್ದಾರೆ. ಇದು ಕೇವಲ ಯಮುನಾ ಒಬ್ಬರದ್ದೇ ಸಮಸ್ಯೆಯಲ್ಲ. ಮಂಜೇಶ್ವರ ತಾಲೂಕು ವ್ಯಾಪ್ತಿಯ ನೂರಾರು ಕುಟುಂಬಗಳು ಜಲಪ್ರಾಧಿಕಾರದ ಈ ಎಡವಟ್ಟಿನಿಂದ ಜಪ್ತಿ ಕ್ರಮದ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಬಿಲ್ ಬಂದಿನಿ ಪರೇಲಿ ಕುಡಿಯಿಲ್ಲ, ಕೆಟ್ಟ ಕೈವಿಲ್ಲ. எனக்கு 53,000 பில் வந்தனி 3,000 தண்ணி எடுத்துட்டல. 15,000 பில் വന്നി തണ്ണി എടുത്തിട്ടില്ല, പുരയിൽ കുടിയില്ല. പിന്നെ എല്ലാവർക്കും അങ്ങനെ വന്നി. എനിക്ക് 53,000 ലിറ്റർ വന്നി. തണ്ണി എടുത്തിട്ടില്ല. ഞങ്ങൾ മീറ്ററിൻ്റെ ഇതിൽ വന്നത് അത് കാറ്റിക്ക് മീറ്റർ തിരിയുന്നു. ബില്ല് കെട്ടാൻ പോയാല പിന്നെ കൈബില്ല കെട്ടുന്നതൊക്കെ. പിന്നെ കെട്ടണമെങ്കിൽ പര ಬಿಟ್ಟಿಟ್ಟು ಕಟ್ಟಣತ್ರಿ. ಕುಟುಂಬಗಳಿಗೆ ಸಾವಿರಾರು ರೂಪಾಯಿ ಮೊತ್ತದ ಬಿಲ್ ಅನ್ನು ವಾಟರ್ ಅಥಾರಿಟಿ ನೀಡಿದ್ದು, ಇದನ್ನು ಪಾವತಿಸಲಾಗದೆ ಬಡ ಕುಟುಂಬಗಳು ಕಂಗಾಲಾಗಿದೆ. ಅಧಿಕೃತರಿಗೆ ಈ ಸಮಸ್ಯೆಯ ಬಗ್ಗೆ ಅದೆಷ್ಟು ಬಾರಿ ಮನವಿಯನ್ನು ಮಾಡಿದರೂ ಈ ಸಮಸ್ಯೆಗೆ ಯಾವುದೇ ಪರಿಹಾರವನ್ನು ಈ ತನಕವೂ ಕಾಣಲಾಗಲಿಲ್ಲ. ಕೇರಳ ವಾಟರ್ ಅಥಾರಿಟಿಯ ಪೈಪ್ಲೈನ್ ಕನೆಕ್ಷನ್ ಯಾರೆಲ್ಲ ಪಡೆದುಕೊಂಡಿದ್ದಾರೋ ಅವರಿಗೆಲ್ಲ ಇದೀಗ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಿದ ಮಾಜಿ ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ರಾಜಕಾರಣಿ ಹರ್ಷಾದ್ ವರ್ಕಾಡಿಯವರು, ಕುಂಬಳೆ ವಾಟರ್ ಅಥಾರಿಟಿಯ ಎಡವಟ್ಟಿನಿಂದ ಇಂದು ಕೇರಳ ನೀರು ಸರಬರಾಜು ಇಲಾಖೆಯ ಗ್ರಾಹಕರು ಕಂಗಾಲಾಗಿದ್ದಾರೆ. ಅಧಿಕಾರಿಗಳು ಕೂಡಲೇ ಜಪ್ತಿ ಕ್ರಮದಿಂದ ಹಿಂದೆ ಸರಿದು ಗ್ರಾಹಕರಿಗೆ ನ್ಯಾಯ ಒದಗಿಸಲು ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ಕೇರಳ ವಾಟರ್ ಅಥಾರಿಟಿಯ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಇವತ್ತು ಇಡೀ ಒಂದು ಗ್ರಾಮದ ಜನರು ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಾವೀಗ ವರ್ಕಾಡಿ ಗ್ರಾಮ ಪಂಚಾಯತಿನ ತಚ್ಚಿರ ಪ್ರದೇಶದಲ್ಲಿದ್ದೇವೆ. ಇಲ್ಲಿರುವಂಥ ಎಲ್ಲ ಮನೆಗಳಿಗೆ ಕೇರಳ ವಾಟರ್ ಅಥಾರಿಟಿಯಿಂದ ಬಿಲ್ ಬಂದಿದೆ. ಯಾಕೆಂದರೆ ಅವರ ಮನೆಗಳಿಗೆ ಪೈಪ್ ಕನೆಕ್ಷನ್ ಕೊಡಲಾಗಿದೆ. ಆದರೆ ಯಾವ ಕಾರಣಕ್ಕೂ ಅವರಲ್ಲಿ ಆ ನೀರನ್ನು ಬಳಸಿರಲಿಲ್ಲ. ಬಳಸದೇ ಇರುವಂಥ ನೀರಿಗೆ ಇವತ್ತು ಬಿಲ್ ಕೊಟ್ಟಿದ್ದಾರೆ. ಇಲ್ಲಿ ಯಮುನಕ್ ಅಂತ ಇದ್ದಾರೆ, ಇದು ಇವರ ಮನೆ. ಈ ಮನೆಯಲ್ಲಿ ಅವರು ವಾಸ್ತವ್ಯ ಇಲ್ಲ. ಅವರು ಒಬ್ಬಂಟಿ ಮಹಿಳೆ, 80 ವರ್ಷ ಪ್ರಾಯದ ವಯೋವೃದ್ಧ ಮಹಿಳೆ. ಅವರು ತನ್ನ ಹತ್ತಿರದ ಮನೆಯಲ್ಲಿ ವಾಸ್ತವ್ಯ ಇರುವಂಥದ್ದು. ಅವರಿಗೆ ಪತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ. ಏಕಾಂಗಿಯಾಗಿ ಜೀವಿಸುವಂಥ 80ರ ಹರೆಯದ ಯಮುನಕ್ಕನಿಗೆ 17,725 ರೂಪಾಯಿ ಬಿಲ್ ಕೊಟ್ಟಂಥ ಕೇರಳ ಅಥಾರಿಟಿ ಹತ್ರ ನಮ್ಮ ಪ್ರಶ್ನೆ ಇದೆ. ಯಾಕೆಂತ ಹೇಳಿದರೆ, ನೀರನ್ನೇ ಬಳಸದೆ ನೀವು ಯಾಕೆ ಬಿಲ್ ಕಳುಹಿಸಿಕೊಟ್ಟಿದ್ದೀರಾ ಅಂತ. ಈಗ ಆ ಬಿಲ್ಲನ್ನು ಪಾವತಿಸಲಿಕ್ಕೆ ಯಮುನಕ್ಕನಿಗೆ ಖಂಡಿತ ಸಾಧ್ಯ ಇಲ್ಲ. ಈಗ ಜಪ್ತಿ ಮಾಡಲಿಕ್ಕೆ RR ನೋಟಿಸ್ ಬಂದಿದೆ. ಡೆಪ್ಯೂಟಿ ತಹಶೀಲ್ದಾರ್ ಪ್ರಶಾಂತನ್ ಎಂಬವರು ಇವರಿಗೆ ಜಪ್ತಿ ನೋಟಿಸನ್ನು ಕಳಿಸಿದ್ದಾರೆ. ಇನ್ನು ಅಬ್ದುಲ್ ಖಾದರ್ ಅವರ ಸಮಸ್ಯೆ ಇದಕ್ಕಿಂತ ವಿಚಿತ್ರವಾದದ್ದು. ಯಾಕೆಂದರೆ ಅವರು ನೀರನ್ನೇ ಬಳಸಲಿಲ್ಲ, ಅವರಿಗೆ 53,000 ರೂಪಾಯಿ ಬಿಲ್ ಬಂದಿದೆ. ಈ ಗ್ರಾಮದಲ್ಲಿರುವಂಥ ಹಲವಾರು ಮಂದಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಅವರ ಕೈಯಲ್ಲಿ ಜಪ್ತಿ ನೋಟಿಸನ್ನು ಈಗ ಅವರು ಸ್ವೀಕರಿಸಿಕೊಂಡಿದ್ದಾರೆ. ಯಾಕೆಂತ ಹೇಳಿದರೆ, ಉಪಯೋಗಿಸದ ನೀರಿಗೆ ಯಾಕೆ ಬಿಲ್ ಕಟ್ಟಬೇಕು? ಅವರು ಉಪಯೋಗಿಸದ ಬಿಲ್ಗೆ ನೀರು ಕಟ್ಟುವಂಥ ತಾಕತ್ತು ಅವರಿಗಿಲ್ಲ. ಅತ್ಯಂತ ಬಡ ಕುಟುಂಬದ ಕೂಲಿ ಕಾರ್ಮಿಕತನ ಮಾಡಿಕೊಂಡು ಜೀವಿಸುವಂಥ ಕುಟುಂಬಗಳಿವು. ಅವರಿಗೆ ಈ ರೀತಿ ಸರ್ಕಾರವಾಗಲಿ ಅದು ಇಲಾಖೆ ಆಗಲಿ ಅನ್ಯಾಯ ಮಾಡೋದು ಸರಿಯಲ್ಲ. ಇವರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಕೂಡಲೇ ಅಧಿಕೃತರು, ಜಿಲ್ಲಾಧಿಕಾರಿ ಆಗಿರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಅಥವಾ ಪಂಚಾಯತ್ ಆಡಳಿತ ಸಮಿತಿ ಇರ್ಬೋದು, ಸರ್ಕಾರ ಆಗಿರ್ಬೋದು, ಯಾರೇ ಆಗಲಿ ಕೂಡಲೇ ಇದಕ್ಕೆ ಗಮನ ಹರಿಸಿಕೊಂಡು ಇಲ್ಲಿನ ಪ್ರದೇಶದ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು. ಅವರ ಜಪ್ತಿ ಕ್ರಮವನ್ನು ಕೂಡಲೇ ಸ್ಥಗಿತಗೊಳಿಸಬೇಕಂತೇಳಿ ನಾವು ಸರ್ಕಾರದಲ್ಲಿ ಕೇಳಿಕೊಳ್ತೇವೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ನ ಸದಸ್ಯೆ ಕಮಲಾಕ್ಷಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕುಂಬಳೆ ವಾಟರ್ ಅಥಾರಿಟಿ ಅಧಿಕಾರಿಗಳು ಮೀಟರ್ ರೀಡಿಂಗ್ ಪರಿಶೀಲಿಸದೆ ಕಚೇರಿಯಲ್ಲೇ ಕುಳಿತು ಗ್ರಾಹಕರ ಕತ್ತು ಕೊಯ್ಯಲು ಮುಂದಾಗಿರುವುದು ದುರಾದೃಷ್ಟಕರ ಎಂದರು.
നമസ്കാര, ഞാൻ കാസർഗോഡ് ഡിസ്ട്രിക്ട് പഞ്ചായത്ത് മെമ്പർ കമലാക്ഷിയാണ്. ഇത് ഞങ്ങളുടെ ഗ്രാമീണ പ്രദേശത്തിൽ ഉള്ളതാണ്. യമുന എന്നവർക്ക് നമ്മുടെ കേരള വാട്ടർ അതോറിറ്റിൻ്റെ വെള്ളത്തിൻ്റെ പൈപ്പ് ലൈൻ കണക്ഷൻ ഉണ്ടായിരുന്നു. പക്ഷേ ഇവർ ഈ വീട്ടിൽ ആരും താമസിക്കുന്നില്ല, ഇവർ ഒറ്റക്കാണ് ഉള്ളത്. ഇവർക്ക് 17,725 രൂപേൻ്റെ ജപ്തി നോട്ടീസാണ് വന്നിരിക്കുന്നത്. അതേ രീതി അബ്ദുൽ ഖാദർ എന്നവരാണ്, അവർക്ക് അതേ രീതി 3000 സംതിങ് ആണ് ജപ്തി നോട്ടീസാണ് വന്നിരിക്കുന്നത്. അതേ രീതി എല്ലാ ഇവിടെ ഗ്രാമീണ പ്രദേശത്തിൽ ഈ വാട്ടർ അതോറിറ്റിൻ്റെ പൈപ്പ് ലൈന് കണക്ഷൻ കൊടുത്തിട്ടുണ്ട്. എല്ലാവർക്കും നല്ല രീതിയിൽ അധിക എമൗണ്ടാണ് വന്നിരിക്കുന്നത്, ജപ്തി നോട്ടീസാണ് വന്നിരിക്കുന്നത്. ഈ ജപ്തി നോട്ടീസിനെ പിൻവലിക്കണമെന്ന് ഞാൻ അഭ്യർത്ഥിക്കുന്നു. ನನ್ನ ಪದ ಕಮಲಾಕ್ಷ ಅಂಚನೆ ಇಂಕ ನೀರ್ದು ಬಿಲ್ಲು 23,000 ಲೀಟರ್ ಬಿಲ್ಲು ಬೈದನು ಇಂಕ ಕಟ್ಟೆ ಸಾಧ್ಯ ಇಜ್ಜಿ ಇಂಕ 3 ಜನ ಒಪ್ಪಣೆ ಪೆನ್ಷನ್ ಫಂಡ್ ಬೀಡಿ ಎಡ್ತಾ ಆವಡು ఒక ಬೇರೆ ವಾ ಸಾಧ್ಯ ಇಲ್ಲ ಇಜ್ಜಿ ಮರ್ದಲ್ಲ ಹೊಡೈತಿ ರೇಟ್ ಮಾತ್ರ ಮರ್ದವ್ರು 2 ಜನಕ್ಕೂ ಆವಡು ನಮ್ಮ ಸಾಧ್ಯ ಇದೆ ಆಮೇಲೆ ಆಯ್ನತ್ತು ನೋಡ್ಬೋದು. ನೀರನ್ನೇ ಬಳಸದ ನೂರಾರು ಮಂದಿಗೆ ಇದೀಗ ಅನ್ಯಾಯವಾಗಿದ್ದು, ಸರ್ಕಾರ ತಕ್ಷಣವೇ ಸಮಗ್ರ ತನಿಖೆಯನ್ನು ನಡೆಸಿ ವಾಟರ್ ಅಥಾರಿಟಿಯ ಈ ಎಡವಟ್ಟಿಗೆ ಪರಿಹಾರವನ್ನು ಕಾಣಲೇಬೇಕಾಗಿದೆ. ಇದೀಗ ಸರ್ಕಾರದ ಜಪ್ತಿ ನೋಟಿಸನ್ನು ಸ್ವೀಕರಿಸಿದ ಯಮುನಾರ ಗೋಳನ್ನು ಕೇಳುವವರೇ ಇಲ್ಲವಾಗಿದೆ. ಯಮುನಾರಂತೆ ನೂರಾರು ಕುಟುಂಬಗಳದ್ದು ಇದೇ ಕತೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದಕ್ಕೆ ತಕ್ಷಣವೇ ಸ್ಪಂದಿಸಿ ನೂರಾರು ಕುಟುಂಬಗಳನ್ನು ಜಪ್ತಿ ಕ್ರಮದಿಂದ ರಕ್ಷಿಸಬೇಕಾಗಿದೆ. ರೆಹಮಾನುದ್ದೇ ಅವರ V4 ನ್ಯೂಸ್ ಮಂಜೇಶ್ವರ.